ದೇಶವಾಸಿಗಳಿಗೆ ಗೋಲ್ಡ್ ಶಾಕ್ ಕೊಟ್ಟಿದೆ ಮೋದಿ ಸರ್ಕಾರ. ಇದೀಗ ಚಿನ್ನದ ಬೆಲೆ ನಿಯಂತ್ರಣದ ವಿಚಾರದಲ್ಲಿ ಕೈಗೆತ್ತಿದಂತಹ ಕೇಂದ್ರ ಸರ್ಕಾರ ಇದೇ ಮೊದಲ ಬಾರಿಗೆ ವಿತ್ತ ಸಚಿವೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿನ್ನದ ರೇಟ್ ನಮ್ಮ ನಿಯಂತ್ರಣದಲ್ಲಿ ಇಲ್ಲವೇ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಚಿನ್ನದ ಬೆಲೆ ಏರಿಳಿತಗಳು ಗ್ಲೋಬಲ್ ಮಾರ್ಕೆಟ್ ಅವಲಂಬನೆ ಆಗಿರುತ್ತೆ. ಶೇರ್ ಮಾರುಕಟ್ಟೆ ಏರ್ಪೇರಿನಿಂದ ಚಿನ್ನ ಬೆಳ್ಳಿ ದರದಲ್ಲಿ ಏರುಪೇರು ಆಗಿರೋದು ಇದನ್ನ ನಿಯಂತ್ರಣ ಮಾಡೋಕೆ ಕೇಂದ್ರದಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಬೆಲೆ ಇಳಿದ್ರೆ ನಮ್ಮ ದೇಶದಲ್ಲೂ ಕೂಡ ಬೆಲೆ ಇಳಿಕೆ ಆಗುತ್ತೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಚಿನ್ನ ಬೆಳ್ಳಿ ಬೆಲೆಗಳ ಏರಿಳಿತಗಳಿಂದ ಕಂಗಾಲಾಗಿ ಹೋಗಿದ್ದಾರೆ ಜನರು. ಖರೀದಿ ಮಾಡೋದಾ ಬೇಡವಾ ಅನ್ನುವಂತಹ ಟೆನ್ಷನ್ ಜನರಲ್ಲಿ ಹೆಚ್ಚಾಗ್ತಾ ಇದೆ. ದೇಶವಾಸಿಗಳಿಗೆ ಗೋಲ್ಡ್ ಶಾಕ್ ಕೊಟ್ಟಿದೆ ಮೋದಿ ಸರ್ಕಾರ. ಚಿನ್ನದ ಬೆಲೆ ನಿಯಂತ್ರಣದ ವಿಚಾರದಲ್ಲಿ ಇದೀಗ ಕೈ ಎತ್ತಿರುವಂಥದ್ದು ಕೇಂದ್ರ ಸರ್ಕಾರ. ಇದೇ ಮೊದಲ ಬಾರಿಗೆ ವಿತ್ತ ಸಚಿವೆ ಅಧಿಕೃತ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಚಿನ್ನದ ರೇಟ್ ನಮ್ಮ ಕೈಲಿ ಇಲ್ಲ, ನಮ್ಮ ನಿಯಂತ್ರಣದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್. ಷೇರು ಮಾರುಕಟ್ಟೆ ಏರ್ಪೇರಿನಿಂದಾಗಿ ಚಿನ್ನ ಬೆಳ್ಳಿ ದರದಲ್ಲಿ ಏರುಪೇರು ಆಗ್ತಾ ಇರುವಂಥದ್ದು ಇದನ್ನು ನಿಯಂತ್ರಣ ಮಾಡೋಕೆ ಕೇಂದ್ರದಿಂದ ಸಾಧ್ಯ ಆಗುವಂತಹ ಮಾತಲ್ಲ. ಜಾಗತಿಕ ಮಟ್ಟದಲ್ಲಿ ಬೆಲೆ ಇಳಿಬೇಕು, ಹಾಗಿದ್ರೆ ಮಾತ್ರ ಕೂಡ ನಮ್ಮ ದೇಶದಲ್ಲೂ ಕೂಡ ಬೆಲೆ ಇಳಿಕೆ ಆಗತ್ತೆ ಅಂತ ಹೇಳ್ಬಿಟ್ಟು ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೊದಲ ಬಾರಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿರುವಂಥದ್ದು ಅಂದರೆ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ಕಡೆಯಲ್ಲೆಲ್ಲ ಬೆಲೆ ಇಳಿಕೆ ಆದರೆ ಮಾತ್ರ ನಮ್ಮಲ್ಲಿ ಬೆಲೆ ಇಳಿಕೆ ಆಗುವಂತಹ ಸಾಧ್ಯತೆಗಳು ಇದೆ. ಅದರ್ವೈಸ್ ನಮ್ಮ ಕೇಂದ್ರದ ಕೈಯಲ್ಲಿ ಏನೂ ಕೂಡ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಖರೀದಿ ಮಾಡೋದೋ ಬೇಡವೋ ಎಂಬ ಟೆನ್ಷನ್ನಲ್ಲಿ ಜನ ಇರುವಂತಹ ಸಂದರ್ಭದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ದೇಶವಾಸಿಗಳಿಗೆ ಗೋಲ್ಡ್ ಶಾಕ್ ಕೊಟ್ಟಿದೆ ಇದೀಗ ಮೋದಿ ಸರ್ಕಾರ. ಒಂದು ಕಡೆ ಭಾರತ ಅಮೆರಿಕ ಒಪ್ಪಂದ ಇರೋದ್ರಿಂದಾಗಿ ಈ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆಯಾ ಚಿನ್ನ ಬೆಳ್ಳಿಯ ದರದ ಮೇಲೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಅದರ ಮಧ್ಯೆ ಇದೀಗ ನಿರ್ಮಲಾ ಸೀತಾರಾಮನ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕಾಗಿ ಅದು ನಮ್ಮ ಕೈಯಲ್ಲಿ ಇಲ್ಲ ಅಂದರೆ ಜಾಗತಿಕ ಮಟ್ಟದಲ್ಲಿ ಏನಾದರೂ ಚಿನ್ನ ಬೆಳ್ಳಿಯ ದರ ಇಳಿಕೆಯನ್ನು ಕಂಡ್ರೆ ಅಷ್ಟೇ ನಮ್ಮ ದೇಶದಲ್ಲೂ ಕೂಡ ಇಳಿಕೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಚಿನ್ನ ಬೆಳ್ಳಿಯ ದರ ಅಂತ ಹೇಳಲಾಗ್ತಾ ಇದೆ. ಅದರ್ವೈಸ್ ಕೇಂದ್ರದ ಕೈಯಲ್ಲಿ ಯಾವುದೇ ನಿರ್ಧಾರ ಇಲ್ಲ ಅಂತ ಹೇಳ್ತಿದ್ದಾರೆ ನಿರ್ಮಲಾ ಸೀತಾರಾಮನ್. ದೇಶವಾಸಿಗಳಿಗೆ ಇದೀಗ ಗೋಲ್ಡ್ ಶಾಕ್ ಅನ್ನು ಕೊಟ್ಟಿರುವಂಥದ್ದು ಮೋದಿ ಸರ್ಕಾರ. ಮೊದಲ ಬಾರಿಗೆ ನಿರ್ಮಲಾ ಸೀತಾರಾಮನ್ ಮಾತನಾಡಿದ್ದಾರೆ ಈ ಬಗ್ಗೆ. ಬಿಕಾಸ್ ಗೋಲ್ಡ್ ರೇಟ್ ಜಾಸ್ತಿ ಆಯಿತು ಅಂತಿದ್ದಾಗೆ ಸಾಕಷ್ಟು ಜನರು ಆತಂಕಕ್ಕೊಳಗಾಗಿದ್ರು. ಏನು ಮಾಡಬೇಕು, ಇಳಿಕೆ ಆಗುತ್ತಾ ಬಂಗಾರದ ಬೆಲೆ, ಬಂಗಾರದ ಜೊತೆಗೆ ಬೆಳ್ಳಿ ದರವೂ ಕೂಡ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ. ಬಿಕಾಸ್ ಇನ್ನೇನು ಶ್ರಾವಣ ಬಂತು ಅಂತ ಹೇಳಿದ್ರೆ ಹಬ್ಬ ಹರಿದಿನಗಳು, ಮದುವೆ ಸಮಾರಂಭಗಳು, ಗೃಹ ಪ್ರವೇಶಗಳು ಒಂದರಿಂದ ಒಂದು ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಜನ ಗೊಂದಲದಲ್ಲಿದ್ದಾರೆ. ಗೋಲ್ಡನ್ನು ಪರ್ಚೇಸ್ ಮಾಡಬೇಕಾ, ಇಳಿಕೆಯನ್ನು ಕಾಣೋದಿಲ್ವಾ, ಸರ್ಕಾರ ಇದ್ರ ಬಗ್ಗೆ ಏನಾದರೂ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಬಹುದಾ, ಯಾಕೆ ಹೀಗಾಗಿ ಇಷ್ಟೊಂದು ಬೆಲೆ ಏರಿಕೆ ಆದರೆ ಮಿಡಲ್ ಕ್ಲಾಸ್ ಪೀಪಲ್ಸ್ ಆಗಿರ್ಬೋದು, ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ಸ್ ಆಗಿರ್ಬೋದು ಹೇಗೆ ಬಂಗಾರವನ್ನು ಖರೀದಿ ಮಾಡಬೇಕು, ಈ ರೀತಿಯಾಗಿ ಸಾಕಷ್ಟು ಗೊಂದಲಮಯವಾಗಿತ್ತು. ಇದೀಗ ಮತ್ತೊಂದು ಶಾಕನ್ನು ಕೊಡ್ತಾ ಇದೆ ಮೋದಿ ಸರ್ಕಾರ. ದೇಶವಾಸಿಗಳಿಗೆ ಗೋಲ್ಡ್ ಶಾಕನ್ನು ಮುಂದಿಡ್ತಾ ಇರುವಂಥದ್ದು. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮೊದಲ ಬಾರಿಗೆ ಅಧಿಕೃತವಾದಂತಹ ಹೇಳಿಕೆಯನ್ನು ಕೊಟ್ಟು ಇನ್ನಷ್ಟು ಆತಂಕಕ್ಕೆ ಒಳಗಾಗುವಂತೆ ಮಾಡಿದ್ದಾರೆ ಜನರನ್ನ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ ಅಂತ ಭಾವಿಸ್ತೇನೆ. ಬಿಕಾಸ್ ಏನಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಜನರಿಗೆ ಇಳಿಕೆ ಕಾಣುತ್ತೆ. ಈಗ ಎಷ್ಟು ಬಂಗಾರದ ರೇಟ್ ಜಾಸ್ತಿ ಇದೆಯೋ ಅಷ್ಟೇ ಕೂಡ ಮುಂದಿನ ದಿನಗಳಲ್ಲಿ ಇಳಿಕೆಯನ್ನು ಕಾಣುತ್ತೆ ಅನ್ನುವಂತಹ ಒಂದು ಭರವಸೆ ನಂಬಿಕೆ ಇತ್ತು. ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಇದೀಗ ಅಂದರೆ ಜಾಗತಿಕ ಮಟ್ಟದಲ್ಲಿ ಬೇರೆ ದೇಶಗಳಲ್ಲಿ ಏನು ವ್ಯಾಪಾರ ವಹಿವಾಟು ನಡೀತಾ ಇದೆ ಅಲ್ಲಿ ಬಂಗಾರದ ಬೆಲೆ ಇಳಿಕೆ ಆಗಬೇಕು, ಅಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗಬೇಕು. ಸೊ ಹಾಗಾದರೆ ಮಾತ್ರ ನಮ್ಮಲ್ಲೂ ಕೂಡ ಬಂಗಾರದ ಬೆಲೆ ಇಳಿಕೆ ಆಗೋದಕ್ಕೆ ಸಾಧ್ಯ. ಅದರ್ವೈಸ್ ನೋ ಚಾನ್ಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ಏನು ಈ ಬಂಗಾರದ ಬೆಲೆ ಜಾಸ್ತಿ ಆಗಿರೋದಕ್ಕೆ ಜನರೆಲ್ಲರೂ ಕೂಡ
ಕೇಂದ್ರ ಸರ್ಕಾರದ ಮೇಲೆ ಮುನಿಸನ್ನು ತೋರಿಸೋದು ವ್ಯರ್ಥ ಅದು. ಬಿಕಾಸ್ ಏನಂತ ಹೇಳಿದ್ರೆ ನಮ್ಮ ಕೈಲಿ ಅದೇನೂ ಇಲ್ಲ, ಕೇಂದ್ರ ಇದನ್ನು ಯಾವುದೇ ರೀತಿಯಾಗಿ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅಧಿಕೃತವಾಗಿ ಹೇಳೋದ್ರ ಮುಖಾಂತರ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಬಂಗಾರದ ಬೆಲೆ ಇಳಿಕೆ ಕಾಣೋದು ಕೇಂದ್ರ ಸರ್ಕಾರದ ಕೈಯಲ್ಲಿ ಇಲ್ಲ, ಜಾಗತಿಕ ಮಟ್ಟದಲ್ಲಿ ಇಳಿಕೆ ಆದರೆ ಅಷ್ಟೇ ಇಳಿಕೆ ಕಾಣೋದಕ್ಕೆ ಸಾಧ್ಯ ಅಂತ.